ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ಚಿಕ್ಕಮಗಳೂರು ಮತ್ತು ಮಂಡ್ಯ ಡಿಸ್ಟ್ರಿಕ್ಟ್ ಬ್ಯಾಂಕಲ್ಲಿ ಕಾಲಾಗಿರ್ತಕ್ಕಂಥ FDA SDA ರಿಕ್ರೂಟ್ಮೆಂಟ್ ಬಗ್ಗೆ ನೋಡ್ತಾ ಹೋಗೋಣ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ಮುಖ್ಯವಾಗಿ ಈ ಸಿಲೆಬಸ್ ಬಗ್ಗೆ ಫಸ್ಟ್ ಗಮನ ಹರಿಸಿ. ಸಿಲೆಬಸ್ ಎದುರುಗಡೆನೇ ಇದೆ, ಸಿಲೆಬಸ್ ಬಗ್ಗೆ ಗಮನ ಹರಿಸಿ. ಸಿಲೆಬಸ್ ಇದು ಕೋಆಪರೇಟಿವ್ ಕನ್ನಡ 50 ಮಾರ್ಕ್ಸ್ಗೆ, ಕೋಆಪರೇಟಿವ್ 50 ಮಾರ್ಕ್ಸ್ಗೆ, ಇಂಗ್ಲಿಷ್ 25, ಸಂವಿಧಾನ 25, GK 25ಕ್ಕಿದೆ. ಯಾವುದು ನಿಮ್ಮ ಮಂಡ್ಯ ಮತ್ತು ಚಿಕ್ಕಮಗಳೂರು DCC ಬ್ಯಾಂಕ್ಗೆ ಇಷ್ಟು ಸಿಲೆಬಸ್ ಇದೆ. ಇದೇ ಸೇಮ್ ಸಿಲೆಬಸ್ಸು, ಇದೇ ಸೇಮ್ ಸಿಮಿಲರ್ ಸಿಲೆಬಸ್ಸು ನಿಮ್ಮ KPSC KE ಕಾಲಾಗಿರ್ತಕ್ಕಂಥ ಗ್ರೂಪ್ ಸಿಗೂ ಇದೇ ಸಿಲೆಬಸ್ ಇದೆ. ಬೇರೆ ಯಾವುದೇ ಸಿಲೆಬಸ್ ವೇರಿಯೇಷನ್ ಇಲ್ಲ. ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ಆ್ಯಡ್ ಅಪ್ ಆಗುತ್ತೆ ಅಷ್ಟೇ. ಕನ್ನಡ 35, ಕೋಆಪರೇಟಿವ್ 5 ಮಾರ್ಕ್ಸ್, ಇಂಗ್ಲಿಷ್ 35, ಕಾನ್ಸ್ಟಿಟ್ಯೂಷನ್ 15, GK 5 to 10 ಮಾರ್ಕ್ಸ್. ಇದು ನಿಮ್ಮ KPSC KE ಆಗಿರ್ತಕ್ಕಂಥ ಸಿಲೆಬಸ್ ಸೇಮ್ ಇದೆ. ಸೊ ಇದರ ಅರ್ಥ ಏನಪ್ಪಾ ಅಂದ್ರೆ ಈ ವಿಡಿಯೋಸು ಎಲ್ಲ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ. ಇದು ಎರಡೇ ಅಲ್ಲ, ಬೇರೆ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ. 100% ಸಿಲೆಬಸ್ ನೀಟಾಗಿ ಕವರ್ ಆಗ್ತಾ ಹೋಗುತ್ತೆ. ದಯವಿಟ್ಟು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಫ್ರೀ ಸಬ್ಸ್ಕ್ರಿಪ್ಷನ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ, ಒಂದು ಶಾರ್ಟ್ ನೋಟ್ಸ್ ಮಾಡಿ ಇಟ್ಕೊಳ್ಳಿ, ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ಈ ಸುಮಾರು ಜನ ಕೇಳ್ತಾ ಇದ್ದೆ ಇಷ್ಟು ಮಾತ್ರ ಮಾಡ್ಕೊಂಡು ಹೋದ್ರೆ ಸಾಕಂತ. ಖಂಡಿತವಾಗ್ಲೂ ಸಾಕಾಗುತ್ತೆ. ನಿಮ್ಮ ಕೋಆಪರೇಟಿವ್ ಎಕ್ಸಾಮ್ಸ್ಗೆ ಚಿಕ್ಕಮಗಳೂರು ಮತ್ತು ಮಂಡ್ಯ DCC ಬ್ಯಾಂಕ್ಗೆ ಇದೀಗ ಮಾಡಿಸ್ತಾ ಇರೋ ಅಷ್ಟು ಸ್ಲೈಡ್ಸ್ನ ಅಷ್ಟೂ ಅಚ್ಚುಕಟ್ಟಾಗಿ ನೋಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ 160+ ಆರಾಮಾಗಿ ಸ್ಕೋರ್ ಮಾಡ್ಬೋದು. KPSC ಮತ್ತು KEಗೆ ಸಾಕಾಗೋದಿಲ್ಲ. ಇದ್ರ ಕಂಟಿನ್ಯೂಷನ್ ಪಾರ್ಟ್ ಇನ್ನು ಸಿಲೆಬಸ್ ಇದೆ, ಕವರ್ ಮಾಡಬೇಕಾಗುತ್ತೆ. ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ಫಸ್ಟ್ ಸಿನೋನಿಮ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಫಸ್ಟ್ ಸಿನೋನಿಮ್ಸ್ ಕಂಟಿನ್ಯೂಷನ್ ಪಾರ್ಟ್, ನಿನ್ನೆದ್ರ ಕಂಟಿನ್ಯೂಷನ್ ಪಾರ್ಟ್ ಸಿನೋನಿಮ್ಸ್ ನೋಡ್ತಾ ಹೋಗೋಣ. ಸಿನೋನಿಮ್ಸ್ ಅಂದ್ರೆ ಸಮಾನಾರ್ಥಕ ಪದಗಳು ಅಂತ. ಕನ್ಕರೆನ್ಸ್ಗೆ ಅಗ್ರಿಮೆಂಟು ಸಮಾನಾರ್ಥಕ ಪದ. ಪ್ರಾಗ್ನೋಸಿಸ್ಗೆ ಫೋರ್ಕಾಸ್ಟು, ಪೋಚ್ಗೆ ಹಂಟು, ಇನ್ನ ರಿಪಾರ್ಟಿಗೆ ರೆಸ್ಪಾನ್ಸು, ಅಡಾಪ್ಟ್ಗೆ ಪ್ರೊಫಿಷಿಯೆಂಟು, ಬಫ್ಗೆ ಎಂತೂಸಿಯಾಸ್ಟಿಕ್ ಅಂತ, ಇನ್ನು ಅಡ್ಮಾನಿಷನ್ಗೆ ವಾರ್ನಿಂಗ್ ಅಂತ, ಒನೇರಸ್ಗೆ ಬರ್ಡನ್ಸಮ್ ಅಂತ, ಕನ್ಸೀಲ್ಗೆ ಹೈಡು, ಟೆಂಟೇಟಿವ್ಗೆ ಪ್ರಾವಿಷನಲ್ ಟೈಮ್ ಟೇಬಲ್ ಅಂತ ಬಿಡ್ತಾ ಇರ್ತಾರಲ್ಲ ಅದೇನೆ. ಇನ್ನು ಆಪ್ಟ್ಯೂಸ್ಗೆ ಬ್ಲಂಟು, ಇನ್ನು ರೆನಿಗೇಡ್ಗೆ ರೆಬೆಲ್ಲು, ರೀಕಲೆಕ್ಟ್ಗೆ ರಿಮೆಂಬರು, ಇಂಪ್ರೂವ್ಮೆಂಟ್ಗೆ ಬೆಟರ್ಮೆಂಟು, ಎಂಟ್ಯಾಂಗಲ್ಗೆ ಟ್ರ್ಯಾಪು, ರೆಟ್ರಿಬ್ಯೂಷನ್ಗೆ ಪನಿಷ್ಮೆಂಟು. ಆಂಟೋನಿಮ್ಸ್ ನೋಡ್ತಾ ಹೋಗೋಣ. ಸಿನೋನಿಮ್ಸು ಆಂಟೋನಿಮ್ಸು ಜಸ್ಟ್ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ, ಯಾವುದೇ ರೀತಿಯಾದಂಥ ಎಕ್ಸ್ಪ್ಲನೇಷನ್ ಅಗತ್ಯ ಇಲ್ಲ. ಇದಕ್ಕಿದು ಅಂತ ಅಚ್ಚುಕಟ್ಟಾಗಿ ನೋಡ್ಕೊಂಡು ಹೋದ್ರೆ ಸಾಕಾಗುತ್ತೆ. ನಿಮ್ಮ ಆಂಟೋನಿಮ್ಸ್ ನೋಡ್ತಾ ಹೋಗೋಣ. ವಿರುದ್ಧಾರ್ಥಕ ಪದಗಳಿಗೆ ಆಂಟೋನಿಮ್ಸ್ ಅಂತ ಕರೀತಾರೆ. ವಿರುದ್ಧಾರ್ಥಕ ಪದ ಕನ್ನಡದಲ್ಲಿ ಇದೆಯಲ್ಲ ಅದು ವಿರುದ್ಧಾರ್ಥಕ ಪದ. ಇನ್ನು ಫ್ರೂಗಲ್ಗೆ ನೋಡ್ತಾ ಹೋಗೋಣ. ಇದನ್ನ ಜಸ್ಟ್ ಪ್ರಾಕ್ಟೀಸ್ ಮಾಡಿ ಅಷ್ಟೇ, ಇನ್ನೇನಿಲ್ಲ. ನೋಡ್ತಾ ಹೋಗೋಣ. ಫ್ರೂಗಲ್ಗೆ ಎಕ್ಸ್ಟ್ರಾವ್ಯಾಗೆಂಟು, ಸೆಸೇಷನ್ಗೆ ಕಮೆನ್ಸ್ಮೆಂಟು, ಪ್ರೊಕ್ರಾಸ್ಟಿನೇಟ್ಗೆ ಎಕ್ಸ್ಪಿಡೇಟು, ಪೊಟೆಂಟ್ಗೆ ವೀಕು, ಡೆಲಿಗೆಂಟ್ಗೆ ಲೇಜಿ, ಇನ್ನ ಸ್ಟೆಡ್ ಫಾಸ್ಟ್ಗೆ ವೇವರಿಂಗು, ಕನ್ಸಿಡೇಟ್ಗೆ ಮಾಡೆಸ್ಟ್ಗೂ, ಡೆಟ್ರೆಂಟ್ಗೆ ಎನ್ಕರೇಜ್ಮೆಂಟು, ಸ್ಪೂರಿಯಸ್ಗೆ ಅಥೆಂಟಿಕ್ಕು, ಇನ್ಇಕ್ವಿಟಬಲ್ಗೆ ಫೇರು, ಲ್ಯಾಂಗ್ವಿಷ್ಗೆ ಫ್ಲರಿಶು, ಆರ್ಬಿಟ್ರರಿಗೆ ಲಾಫುಲ್ಲು, ಡೈನಮಿಕ್ಗೆ ಸ್ಟ್ಯಾಟಿಕ್ಕು, ಸ್ಟೆಬಿಲಿಟಿಗೆ ಇನ್ಕನ್ಸಿಸ್ಟೆನ್ಸಿ, ಇಂಡಾಮಿಟಬಲ್ಗೆ ಕವರ್ಡ್ಲಿ. ಇನ್ನು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ನೋಡ್ತಾ ಹೋಗೋಣ. ಎಡಿಬಲ್ ಮೀನ್ಸ್ ಎಡಿಬಲ್ ಫ್ರೂಟ್ಸ್ ಅಂತ ವರ್ಡ್ ಯೂಸ್ ಮಾಡ್ತೀವಲ್ಲ, ಆ ಥರ ಜ್ಞಾಪಕ ಇಟ್ಕೋಬೇಕು. ಎಡಿಬಲ್ ಫ್ರೂಟ್ಸ್, ಎಡಿಬಲ್ ಅಂದ್ರೆ ಈಸ್ ವರ್ತ್ ಈಟಿಂಗ್ ಅಂತ ಗೊತ್ತಿರಬೇಕು. ಇನ್ನು ಬ್ರಾಂಚ್ ಆಫ್ ಮೆಡಿಸಿನ್ ಕನ್ಸರ್ನ್ ವಿತ್ ಚಿಲ್ಡ್ರನ್ ಅಂಡ್ ದೇರ್ ಇಲ್ನೆಸ್ ಅಂದ್ರೆ ಪೀಡಿಯಾಟ್ರಿಷಿಯನ್ ಹತ್ರ ಹೋಗ್ತಾ ಇದೀವಿ ಅಂತಾರಲ್ಲ ಆ ವರ್ಡು ಈಸಿಯಾಗಿ ಜ್ಞಾಪಕ ಇಟ್ಕೋಬೇಕು. ಬಾಯಟ್ ಮಾಡಕ್ ಹೋಗ್ಬಾರ್ದು, ಇಲ್ಲೇ ಗೊತ್ತಾಗುತ್ತೆ. ಚಿಲ್ಡ್ರನ್ ಎಲ್ಲಿ ಕರ್ಕೊಂಡು ಹೋಗ್ತೀವಿ, ಪೀಡಿಯಾಟ್ರಿಕ್ಸ್ ಹತ್ರ ಕರ್ಕೊಂಡು ಹೋಗ್ತೀವಿ. ಇನ್ನು ಇನ್ಕೇಪಬಲ್ ಆಫ್ ಬೀಯಿಂಗ್ ಟೈರ್ಡ್ಗೆ ಇಂಡಿಫ್ಯಾಟಿಗಬಲ್ ಅಂತ. ಇನ್ನು ಗೌರ್ಮೆಂಟ್ ಬೈ ವೆಲ್ತಿಗೆ ಪ್ಲೂಟೋಕ್ರಸಿ, an office or post with no work but high payಗೆ ಸಿನಕ್ಯೂರ್ ಅಂತ. One who is well versed in any subject, a critical judge of any art, particularly fine arts ಇದ್ರೆ connoisseur ಅಂತ ಹೇಳಿ ಕರೀತಾರೆ.
ಪರ್ಸನ್ ಹೂ ಇಸ್ ಇಂಡಿಫರೆಂಟ್ ಟು ಬೋತ್ ಪ್ಲೆಜರ್ ಅಂಡ್ ಪೇನ್ಗೆ ಸ್ಟೋಯಿಕ್ ಅಂತ ಹೇಳಿ ಕರೀತಾರೆ, ಸ್ಟೋಯಿಕ್ ಅಂತ. ಮರ್ಡರ್ ಆಫ್ ಬ್ರದರ್ಗೆ ಫ್ರಾಟಿಸೈಡ್ ಅಂತ. ಮೇನಿಯಾ ಫಾರ್ ಸ್ಟೀಲಿಂಗ್ ಆರ್ಟಿಕಲ್ಸ್, ಒಬ್ಬರಿಗೆ ಇರುತ್ತೆ ಪೇಪರ್ ಬರ್ತಾ ಇರುತ್ತೆ ನೋಡ್ರಿ, ಕ್ಲೆಪ್ಟೋಮೇನಿಯಾ ಅಂತೇಳಿ ಕರೀತಾರೆ. ಇನ್ನು ಮೆಂಟಲ್ ವೇರ್ನೆಸ್ ಫಾರ್ ವಾಂಟ್ ಆಫ್ ಆಕ್ಯುಪೇಷನ್ಗೆ ಎನಾಯ್ ಅಂತೇಳಿ ಕರೀತಾರೆ. ಇನ್ನು ಮೇನಿಯಾ ಫಾರ್ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಪ್ರಾಬ್ಲಮ್ಸ್ ಇರ್ತವೆ, ಸೊ ಅದನ್ನ ಡ್ರೋಮೋಮೇನಿಯಾ ಅಂತೇಳಿ ಕರೀತಾರೆ. ಇನ್ನು ಪರ್ಸನ್ ಲಿವಿಂಗ್ ಪರ್ಮನೆಂಟ್ಲಿ ಇನ್ ಎ ಸರ್ಟನ್ ಪ್ಲೇಸ್ ಅಂತ ಕೇಳ್ತಾ ಇರ್ತಾರೆ, ಡೊಮಿಸಿಯಲ್. ನಿಮ್ಮ ಯಾವುದೇ ನೋಟಿಫಿಕೇಶನ್ ಅದು ಇರುತ್ತೆ, ಡೊಮಿಸಿಯಲ್ ಅನ್ನೋ ವರ್ಡ್ ಕಾಣುತ್ತೆ ಅದರಲ್ಲಿ, ಡೊಮಿಸಿಯಲ್ ಆಗಿರಬೇಕು ಅಂತ. ಅಕ್ಯೂಟ್ಲಿ ಅಫೆಕ್ಟೆಡ್ ಬೈ ಎಕ್ಸ್ಟರ್ನಲ್ ಇಂಪ್ರೆಷನ್ಗೆ ಸೆನ್ಸಿಟಿವ್. ಸೊ ಅಲ್ಲಿಗೆ ಇವತ್ತಿಂದು ನಿಮ್ಮ ಇಂಗ್ಲಿಷ್ ಪೋರ್ಷನ್ ಸಾಕು, ಅದಷ್ಟು ಅಚ್ಚುಕಟ್ಟಾಗಿ ಪ್ರಾಕ್ಟೀಸ್ ಮಾಡ್ರಿ. ನೆಕ್ಸ್ಟ್ ನಿಮ್ಮ ಕೃತಿಗಳು ಇನ್ನೂ ಇದಾವೆ, ಕೃತಿಗಳು ಇನ್ನೇನು ಎಂಡಿಂಗ್ ಬಂತು, ಕೃತಿಗಳು ಇಂಪಾರ್ಟೆಂಟ್ ಕೃತಿಗಳು ಇವೆಲ್ಲ ಓಲ್ಡ್ ಕ್ವಶನ್ ಪೇಪರ್ಸ್ನ ಒಂದ್ಸತಿ ತೆಗೆದು ನೋಡಬೇಕು, ಯಾವ ಥರ ಪ್ಯಾಟರ್ನಲ್ಲಿ ಇರುತ್ತೆ ಅಂತ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ತೆಗಿತಾರೆ ಅಂತ. ನಿಮ್ಮ ಮೇನ್ ಕೃತಿಗಳ ಮೇಲೂ ಕ್ವಶನ್ಸ್ ತೆಗೆದಿರ್ತಾರೆ. ಮೇನ್ ಕೃತಿಗಳು ಹಳೇವಾಗಿದ್ರೂ ಸರಿ ಒಂದು ಕ್ವಶನ್ ಡೆಫಿನೆಟ್ ಆಗಿರುತ್ತೆ, 1 ಮಾರ್ಕು ಡೆಫಿನೆಟ್ ಆಗಿರುತ್ತೆ. ಹಳೇದಾದ್ರೂ ಇರುತ್ತೆ, ಕರೆಂಟ್ ಅಫೇರ್ಸ್ ಇದ್ರೂ ಇರುತ್ತೆ, ಎರಡೂ ತೆಗಿಬೋದು, 2 ಮಾರ್ಕ್ಸ್ ಬೇಕಾದ್ರೂ ತೆಗಿಬೋದು. 1 ಮಾರ್ಕ್ ಅಂತೂ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ನಿಮ್ಮ ಕರೆಂಟ್ ಅಫೇರ್ಸ್, 1 ವರ್ಷದ ಕರೆಂಟ್ ಅಫೇರ್ಸ್ ನಲ್ಲಿ ಇರ್ತಕ್ಕಂಥ ಹೊಸ ಕೃತಿಗಳನ್ನ ಒಂದ್ ಕಡೆ ಲಿಸ್ಟ್ ಮಾಡ್ಕೋಬೇಕು, ಅದರಲ್ಲಿ 1 ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಈ ಹಳೆ ಕೃತಿಗಳು ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಪೇಪರ್ಸ್ ಅಲ್ಲಿ ಕೇಳಿರ್ತಾರಲ್ಲ, ಅದ್ರ ಮೇಲೆ 1 ಮಾರ್ಕ್ಸ್ ಬರೋದಿರುತ್ತೆ. ಎರಡರಲ್ಲೂ ತೆಗಿಬೋದು, ಇಲ್ಲ ಒಂದರಲ್ಲೂ ತೆಗಿಬೋದು. ಒಟ್ಟಿನಲ್ಲಿ ಅದು ಓದಿರ್ಬೇಕು, ಇದು ಓದಿರ್ಬೇಕು. 1 ಮಾರ್ಕ್ ಅಂತೂ ಡೆಫಿನೆಟ್ ಆಗಿ ಬರುತ್ತೆ. ಹಣೆ ಬರೋ ಚೆನ್ನಾಗಿದೆ, 2 ಬರೋ ಚಾನ್ಸಸ್ ಇದೆ, ನೋಡ್ತೋಗೋಣ. ಇವೆಲ್ಲ ಇಂಪಾರ್ಟೆಂಟ್ ಕೃತಿಗಳು, 1 ಮಾರ್ಕ್ ಡೆಫಿನೆಟ್ ಆಗಿ ಬಂದೇ ಬರುವಂಥದ್ದು, ನೋಡ್ಕೊಳ್ರಿ. ನಿಮ್ಮ ಮಂಡ್ಯ DCC, ಚಿಕ್ಕಮಂಗ್ಳೂರು DCCಗೆ ಇದೇ ಪ್ಯಾಟರ್ನ್ ಅಲ್ಲೇ ಇರುತ್ತೆ, ಇದೇ ಪ್ಯಾಟರ್ನ್ ಇರುತ್ತೆ. ಪ್ರೀವಿಯಸ್ ಪೇಪರ್ ಚೆಕ್ ಮಾಡಿ ಒಂದ್ಸರಿ. ಅಬ್ದುಲ್ ಕಲಾಂ ಅವರ ಆತ್ಮಚರಿತ್ರೆ ವಿಂಗ್ಸ್ ಆಫ್ ಫೈರ್. ಸುಮಿತ್ರಾ ಗಾಂಧಿ ಕುಲಕರ್ಣಿ ಅವರು ಬರೆದಿರ್ತಕ್ಕಂಥ ಪುಸ್ತಕದ ಹೆಸರು ಮೇರೆ ಪಿತಾಮಹ ಅಂತ, ಮೇರೆ ಪಿತಾಮಹ. ಚೌಮಂದುಡಿ ಶಿವರಾಮ್ ಕಾರಂತ್. ವಾಯ್ಸ್ ಫಾರ್ ಎ ಫ್ರೀಡಮ್ ನಯನತಾರಾ ಸೆಹಗಲ್ ಅಂತ, ನಯನತಾರಾ ಸೆಹಗಲ್. ಇವೆಲ್ಲ ತೀರಾ ಫೇಮಸ್ ಅಂಡ್ ಇಂಪಾರ್ಟೆಂಟ್ ಬುಕ್ಸ್. ಮಾಲ್ಗುಡಿ ಡೇಸ್ RK ನಾರಾಯಣನ್, ತೀರಾ ಇಂಪಾರ್ಟೆಂಟ್ ಇದು. ಮೆನ್ ಆರ್ ಫ್ರಮ್ ಮಾರ್ಸ್, ವುಮೆನ್ ಆರ್ ಫ್ರಮ್ ವೀನಸ್ ಕೃತಿಯ ಲೇಖಕರು ಜಾನ್ ಗ್ರೇ ಅಂತ. ಇನ್ನ ಸ್ಕೂಲ್ ಇಸ್ ಡೆಡ್ ಕೃತಿಯ ಲೇಖಕರು ಎವರೆಟ್ ರೀಮರ್ ಅಂತ. ಕೇವಲ ಮನುಷ್ಯರು ಅಂತಕ್ಕಂಥ ಒಂದು ಕೃತಿ ಇದೆ, ಯಾರು ಬರ್ದಿದ್ದಪ್ಪ ಅಂದ್ರೆ ಶಿವರಾಮ್ ಕಾರಂತದ್ದು. ಇವೆಲ್ಲ ಇಂಪಾರ್ಟೆಂಟ್. ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಬೇರೆ, ಎಕ್ಸ್ಪೆರಿಮೆಂಟ್ ವಿತ್ ಅನ್ಟ್ರೂತ್ ಮೈಕಲ್ ಹ್ಯಾಂಡರ್ಸನ್. ಪ್ಯಾಸೇಜ್ ಟು ಇಂಗ್ಲೆಂಡ್ ನೀರಜ್ ಚೌಧರಿ, ಸುಮಾರು ಸತಿ ಕೇಳಿದರೆ. ಟೈಗ್ರಿಸ್ ಮತ್ತು ಯೂಪ್ರಿಟಿಸ್ ಕಣಿವೆಗಳು ಈಗ ಕೆಳಗಿನ ನಾಗರಿಕತೆಗೆ ಸಂಬಂಧಿಸಿದೆ ಅಂದ್ರೆ ಮೆಸೊಪೊಟೋಮಿಯಾ ನಾಗರಿಕತೆಗೆ. ಇನ್ನ ಸ್ಮಾಲ್ ಇಸ್ ಬ್ಯೂಟಿಫುಲ್ ಪುಸ್ತಕವನ್ನ ಬರೆದವರು EF ಶೂಮೇಕರ್ ಅಂತ. ಡೇನಿಯಲ್ ಡೆಫೋ ಬರೆದಂತ ಪುಸ್ತಕ ರಾಬಿನ್ಸನ್ ಕ್ರುಸೋ. ಡೇನಿಯಲ್ ಡೆಫೋ ಅಂತಕ್ಕಂಥ ಪುಸ್ತಕ ರಾಬಿನ್ಸನ್ ಕ್ರುಸೋ ಅವರು ಬರೆದಿರ್ತಕ್ಕಂಥದ್ದು. ನೆಕ್ಸ್ಟ್ ತುಳಿತಕ್ಕೊಳಗಾದವರ ಶಿಕ್ಷಣಶಾಸ್ತ್ರ, ಪೆಡಾಗೋಗಿ ಆಫ್ ದಿ ಅಪ್ರೆಸ್ಡ್ ಅಂತ ಬುಕ್ ಹೆಸರು. ಫಾಲೋ ಪ್ರೈರೆ ಅಂತ. ಇನ್ನು ಕಾದಂಬರಿ ಪುಸ್ತಕ ಬರೆದವನು ಬಾಣಭಟ್ಟ, ಕಾದಂಬರಿ ಇಂಪಾರ್ಟೆಂಟ್. ನೆಲ್ಸನ್ ಮಂಡೇಲಾ ಬರ್ತಿರ್ತಕ್ಕಂಥದ್ದು ನನ್ನ ಜೀವನದ ಹೋರಾಟ, ದಿ ಸ್ಟ್ರಗಲ್ ಇನ್ ಮೈ ಲೈಫ್, ಇದು ಇಂಪಾರ್ಟೆಂಟ್. ನೆಲ್ಸನ್ ಮಂಡೇಲಾ ಅವ್ರದ್ದು ಇಂಪಾರ್ಟೆಂಟ್. RL ಸ್ಟೀವನ್ಸನ್ ಬರ್ದಿರ್ತಕ್ಕಂಥದ್ದು ಟ್ರೇಸರ್ ಐಲ್ಯಾಂಡ್ ಅಂತ. ಇವೆಲ್ಲಾನು ರಿಪೀಟೆಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇಂದ ತೆಗೆದಿರ್ತಕ್ಕಂಥವು, ಮತ್ತೆ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ರೊಮ್ಯಾನ್ಸಿಂಗ್ ವಿತ್ ಲೈಫ್ ದೇವಾನಂದ್. ಯಾವ ಬುಕ್ ಯಾರು ಅಂತ ಅಷ್ಟೇ ಬೇಕಾಗಿರೋದು. ವಿ ದಿ ಪೀಪಲ್ ನಾನಿ ಪಾಲ್ಕಿವಾಲ, ಸುಮಾರು ಸತಿ ಕೇಳಿದ್ದಾರೆ ಆಲ್ರೆಡಿ. ಇನ್ನ ಈ ಸರಿಯಾದ ಹೊಂದಾಣಿಕೆ ಆಗ್ತಕ್ಕಂಥದ್ದು ಗಿರೀಶ್ ಕಾರ್ನಾಡ್ ತಲೆದಂಡ, ಸರಿಯಾದ ಹೊಂದಾಣಿಕೆ. ಯಕ್ಷಗಾನ ಬಯಲಾಟ ಶಿವರಾಮ್ ಕಾರಂತರು. ಅರಳು ಮರಳು ದ.ರಾ ಬೇಂದ್ರೆ. ಶ್ರೀರಾಮಾಯಣ ದರ್ಶನಮು ಕುವೆಂಪುರವ್ರದ್ದು. ಸೊ 3 ರಾಂಗ್ ಆಗಿದಾವೆ, 3 ನಾನು ಹೇಳಿದ್ ಕರೆಕ್ಟ್ ಆಗಿದಾವೆ, ಇವು 3 ರಾಂಗ್ ಆಗಿದಾವೆ, ನೋಡ್ಕೊಳ್ರಿ. ನೆಕ್ಸ್ಟ್ ಹಸಿರುವನ್ನು BGL ಸ್ವಾಮಿ ಅವ್ರದ್ದು. DV ಗುಂಡಪ್ಪ ಅವ್ರ ಮಗ ಇವರು, ಫೇಮಸ್ ಬಾಟ್ನಿಸ್ಟ್. ನೆಕ್ಸ್ಟ್ ಇದು ಇಂಪಾರ್ಟೆಂಟ್, ಇದು ಯಾವಾಗಲೂ ಕೇಳ್ತಾ ಇರ್ತಾರೆ. ಡಿಸ್ಕವರಿ ಆಫ್ ಇಂಡಿಯಾ ಜವಾಹರ್ಲಾಲ್ ನೆಹರು. ಇಂಡಿಯಾ ಡಿವೈಡೆಡ್ ಬಾಬು ರಾಜೇಂದ್ರ ಪ್ರಸಾದ್. ಪಾವರ್ಟಿ ಅಂಡ್ ಬ್ರಿಟಿಷ್ ರೂಲ್ ಆಫ್ ಇಂಡಿಯಾ ದಾದಾಬಾಯಿ ನವರೋಜಿ. ಅಂಡ್ ಆಟೋಬಯೋಗ್ರಫಿ ಆಫ್ ಅನ್ನೋನ್ ಇಂಡಿಯಾ ನೀರಜ್ ಚೌಧರಿ. ಇಂಪಾರ್ಟೆಂಟ್, ಇದು ತೀರಾ ಇಂಪಾರ್ಟೆಂಟ್, ಎನಿ ಟೈಮ್ ರಿಪೀಟ್ ಆಗ್ತಾ ಇರುತ್ತೆ. ಇನ್ನ ಮಿಡಲ್ ಮಾರ್ಚ್ ಕಾದಂಬರಿ ಜಾರ್ಜ್ ಇಲಿಯಟ್ ಅವ್ರದ್ದು.
ತೆರೆದ ಮನ ತುಂಬಾ ಚೆನ್ನಾಗಿದೆ. ತೆರೆದ ಮನ ಬಹಳ ಅದ್ಭುತವಾದಂಥ ಪುಸ್ತಕ. ನಾವು ಡಿಗ್ರಿಲಿತ್ತು. ಡಿಗ್ರಿನಲ್ಲಿ ಟೆಕ್ಸ್ಟ್ ಇದೆ ಆ್ಯಕ್ಚುಲಿ. ಹಿಂದೆ ಇತ್ತು, ಈಗ ಇದೆಯೋ ಇಲ್ಲ ನಂಗೆ ಗೊತ್ತಿಲ್ಲ. ಹಿಂದೆ ಇತ್ತು. ಎಚ್ ನರಸಿಂಹಯ್ಯನವ್ರದ್ದು. ತುಂಬ ಚೆನ್ನಾಗಿದೆ. ಓದಿ, ಫ್ರೀ ಆಗಿದ್ದಾಗ ಓದಿ, ಇಂಪಾರ್ಟೆಂಟು. ನೆಕ್ಸ್ಟ್ ಅಗ್ನಿವೀಣಾ ಪುಸ್ತಕವನ್ನು ಬರೆದವರು ಕಾಜಿ ನಜರುಲ್ ಇಸ್ಲಾಂ. ನೆಕ್ಸ್ಟ್ ದಿ ಇನ್ಹೆರಿಟೆನ್ಸ್ ಆಫ್ ಲಾಸ್ ಕಿರಣ್ ದೇಸಾಯಿ. ಇನ್ಹೆರಿಟೆನ್ಸ್ ಆಫ್ ಲಾಸ್ ಕಿರಣ್ ದೇಸಾಯಿ. ವಸಾಹತು ಅವಧಿಯಲ್ಲಿ ಬಂದ ಪ್ರಮುಖ ಬದಲಾವಣೆಗಳೆಂದರೆ ಯಾವ್ದಾವ್ದಪ್ಪ ಅಂದರೆ, ಮೇಲಿನ ಎಲ್ಲ ಕರೆಕ್ಟ್ ಆಗಿದ್ದಾವೆ. ಮದರ್ಲ್ಯಾಂಡ್ ಮಜರ್ಹುಲ್ ಹಕ್ಕು, ಅಲ್ ಹಿಲಾಲ್ ಅಬ್ದುಲ್ ಕಲಾಮು, ಹಿಂದೂಸ್ತಾನ್ ಎಂ ಮದನ್ ಮೋಹನ್ ಮಾಳ್ವಿಯಾ ಅವರು, ಬಾಂಬೆ ಕ್ರಾನಿಕಲ್ ಫಿರೋಜ್ ಶಾ ಮೆಹ್ತಾ. ಇಷ್ಟಕ್ಕಿಷ್ಟು ಅಚ್ಚುಕಟ್ಟ ಕರೆಕ್ಟ್ ಆಗಿದ್ದಾವೆ. ಇಂಪಾರ್ಟೆಂಟ್ ಇದು. ಗೋಲ್ಡನ್ ಥ್ರೆಶೋಲ್ಡ್ ಸರೋಜಿನಿ ನಾಯ್ಡು ಅವ್ರದ್ದು. ಇನ್ನು ಒಂದು ಸುಂದರ ವಸ್ತು ಎಂದಿಗೂ ಒಂದು ಆನಂದ, ಎ ಥಿಂಗ್ ಆಫ್ ಬ್ಯೂಟಿ ಈಸ್ ಎ ಜಾಯ್ ಆಫ್ ಫಾರ್ ಎವರ್ ಅಂತ ಎಂಬ ಪಂಕ್ತಿಯನ್ನು ನೀಡಿದವರು ಯಾರಪ್ಪ ಅಂದ್ರೆ ಜಾನ್ ಕೀಟ್ಸ್ ಅಂತ. ತಪ್ಪಾಗಿ ಇದಾಗಿರ್ತಕ್ಕಂಥದ್ದು ನಿಮ್ಮ ಭೈರಪ್ಪನವ್ರದ್ದು, ಭಾರತೀಪುರ. ಇದು ತಪ್ಪಾಗಿರೋದು ಜೋಡಿಸಿ ಅಂದ್ರೆ ಇನ್ ಮಿಕ್ತವೆಲ್ಲ ಸರಿ ಇದಾವೆ ಅಂತ ಅರ್ಥ. ಮಿಕ್ತವೆಲ್ಲ ಸರಿ ಇದೆ, ಓದ್ಕೋಬೇಕು. ರಾಮಾಯಣ ದರ್ಶನಮ್ಮು ಕುವೆಂಪುರವ್ರದ್ದು, ಮಂಕುತಿಮ್ಮನ ಕಗ್ಗ ಗುಂಡಪ್ಪ ಚಿಕ್ಕವೀರ ರಾಜೇಂದ್ರ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ನೆಕ್ಸ್ಟ್ ನಿಮ್ಮ ಕೋಆಪರೇಟಿವ್ ಸ್ವಲ್ಪ ನೋಡ್ತಾ ಹೋಗೋಣ. ಕೋಆಪರೇಟಿವ್ 50 ಮಾರ್ಕ್ಸ್ ಇರುತ್ತೆ, ನೋಡ್ತಾ ಹೋಗೋಣ. ಕೃತಿಗಳನ್ನ ಯಾಕೆ ಫೋಕಸ್ ಮಾಡ್ತಾ ಇದೀವಪ್ಪ ಅಂದ್ರೆ, ನಿಮ್ಮ DCC ಬ್ಯಾಂಕ್ 2 DCC ಬ್ಯಾಂಕ್ ಚಿಕ್ಕಮಗಳೂರು, ಇದರಲ್ಲಿ 1 ಮಾರ್ಕ್ ಪ್ರತಿ ವರ್ಷ ಬಂದಿದೆ, ಕಂಪಲ್ಸರಿಯಾಗಿ ಬಂದಿದೆ. ಸೊ ಅದೇ ರೀತಿ ಫೋಕಸ್ ಮಾಡಬೇಕು. ಮಾರ್ಕ್ಸ್ ಒಂದೊಂದೇ ಮಾರ್ಕ್ಸ್ನೇ ಫೋಕಸ್ ಮಾಡ್ತಾ ಹೋದ್ರೆ ಕಂಪಲ್ಸರಿ ಇದ್ದೇ ಇರುತ್ತೆ. 1 ಮಾರ್ಕ್ ಡೆಫಿನೆಟ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ರಿವರ್ಸ್ ರಿಪೋ ಇದು ಕೋಆಪರೇಟಿವ್ ಅಲ್ಲಿ ಎಂಟ್ರಿ ಆಗ್ತಾ ಇದೀವಿ. 50 ಮಾರ್ಕ್ಸ್ ಇರುತ್ತೆ ಕೋಆಪರೇಟಿವ್. ನಿಮ್ಮ ಬೇರೆ ಇದಕ್ಕೆ 5 ಮಾರ್ಕ್ಸ್ ಇರುತ್ತೆ. ರಿವರ್ಸ್ ರಿಪೋ ರೇಟ್ ಅಂದ್ರೆ ಏನು, ತೀರಾ ಇಂಪಾರ್ಟೆಂಟ್ ಇದು. ರಿವರ್ಸ್ ರಿಪೋ ರೇಟ್ ಅಂದ್ರೆ ಏನು ಅಂತ ನೋಡೋಣ. ರಿಸರ್ವ್ ಬ್ಯಾಂಕ್ಗಳಿಂದ ಪಡೆದುಕೊಳ್ತಕ್ಕಂಥ ಸಾಲ ಅಥವಾ ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ನಲ್ಲಿ ಇರಿಸಿರ್ತಕ್ಕಂಥ ಹೆಚ್ಚುವರಿ ಹಣಕ್ಕೆ ನೀಡತಕ್ಕಂಥ ಬಡ್ಡಿ ದರ, ಇದನ್ನ ರಿವರ್ಸ್ ರಿಪೋ ರೇಟ್ ಅಂತ ಕರೀತಾರೆ. ಇನ್ನು ಇವುಗಳಲ್ಲಿ ಯಾವ್ದು ಅವಧಿ ಠೇವಣಿ ಯಾವ್ದಲ್ಲಪ್ಪ ಅಂದ್ರೆ ಉಳಿತಾಯ ಠೇವಣಿ, ಅವಧಿ ಠೇವಣಿ ಅಲ್ಲ. ಇನ್ನ FIU ಇದಕ್ಕೆ ಸಂಬಂಧಿಸಿದೆ ಅಂದ್ರೆ ಕೇಂದ್ರದ ಹಣಕಾಸು ಸಚಿವಾಲಯಕ್ಕೆ ಸಂಬಂಧಿಸಿದೆ. FIU ಏನಕ್ಕೆ ಸಂಬಂಧಿಸಿದೆ ಅಂದ್ರೆ ಕೇಂದ್ರದ ಹಣಕಾಸು ಸಚಿವಾಲಯಕ್ಕೆ ಸಂಬಂಧಿಸಿದೆ. ಇದು ರಿಪೀಟೆಡ್ ಕ್ವಶನ್. FIU ಅಂತಕ್ಕಂಥದ್ದು ಕೇಂದ್ರ ಹಣಕಾಸು ಸಚಿವಾಲಯಕ್ಕೆ ಸಂಬಂಧಿಸಿದೆ. ಇನ್ನು ಅರ್ಥವ್ಯವಸ್ಥೆಯಲ್ಲಿ ದ್ರವ್ಯತ್ವವನ್ನು ಹೆಚ್ಚಿಸಬೇಕು ಅಂದ್ರೆ ಲಿಕ್ವಿಡಿಟಿ ಜಾಸ್ತಿ ಮಾಡಬೇಕು. ರಿಸರ್ವ್ ಬ್ಯಾಂಕ್ ಏನ್ ಮಾಡ್ತಾರಪ್ಪ ಅಂದ್ರೆ ಅರ್ಥವ್ಯವಸ್ಥೆಯಲ್ಲಿ ದ್ರವ್ಯತ್ವವನ್ನು ಜಾಸ್ತಿ ಮಾಡಬೇಕು. ಟೋಟಲ್ ಇಂಡಿಯಾದಲ್ಲಿ ಎಕಾನಮಿನ ಬೂಸ್ಟ್ ಮಾಡ್ಬೇಕಪ್ಪ ಅಂದ್ರೆ ರಿಪೋ ದರವನ್ನ ಇಳಿಸ್ತಾರೆ, CRR ನ ಕಡಿಮೆ ಮಾಡ್ತಾರೆ, ಇನ್ನು SLR ನ ಕಡಿಮೆ, ಎಲ್ಲಾನು ಕಡಿಮೆ ಮಾಡ್ತಾ ಬರ್ತಾರೆ. ಸೊ ಥೀಮ್ ಏನಪ್ಪಾ ಅಂದ್ರೆ, ಇದರದ್ದು ಟೋಟಲ್ ಥೀಮ್ ಏನಪ್ಪಾ ಅಂದ್ರೆ ಅರ್ಥವ್ಯವಸ್ಥೆ ದ್ರವ್ಯತ್ವ ಅಂತ ಜನರ ಕೈನಲ್ಲಿ ಅಮೌಂಟ್ ಉಳಿಯೋ ರೀತಿ ಮಾಡ್ಕೋತಾರೆ. ಸೊ ಅದರಿಂದಾಗಿ ಪರ್ಚೇಸಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಯಾವಾಗ ಜನ ಹೆಚ್ಚೆಚ್ಚು ಪರ್ಚೇಸಿಂಗ್ ಮಾಡ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇಂಡಸ್ಟ್ರೀಸ್ಗಳು ಬೂಸ್ಟ್ ಆಗ್ತವೆ. ಇಷ್ಟೇ ಥೀಮು. ಸೊ ಸರಿಯಾದಂತ ಉತ್ತರ ಎಲ್ಲಾನು, ಈ ಮೇಲಿನ ಎಲ್ಲಾನು. ಹಣದುಬ್ಬರ ಅಂದ್ರೆ A ಮತ್ತು B ಎರಡೂ ಸರಿ. ಅಂದ್ರೆ ಅರ್ಥವ್ಯವಸ್ಥೆಯಲ್ಲಿ ಹೆಚ್ಚು ಹಣ, ಕಡಿಮೆ ಸರಕುಗಳು ಇರೋದು ಮತ್ತು ಪದಾರ್ಥಗಳ ಬೆಲೆ ಹೆಚ್ಚು, ಕೊಂಡುಕೊಳ್ಳುವ ಸಾಮರ್ಥ್ಯ ಕಡಿಮೆ ಆಗೋದನ್ನ ಇನ್ಫ್ಲೇಷನ್ ಅಂತ ಹೇಳಿ ಕರೀತಾರೆ. ಇನ್ನು ಪಕ್ವವಾಗಿರೋ ಇನ್ನೂ ನವೀಕರಿಸಲ್ಪಡದಿರುವ ಅವಧಿ ಠೇವಣಿಯನ್ನು ಹೀಗಂತ ಪರಿಗಣಿಸಬೇಕಪ್ಪ ಅಂದ್ರೆ ಬೇಡಿಕೆ ಠೇವಣಿ ಅಂತೇಳಿ ಅದನ್ನ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಬೇಡಿಕೆ ಠೇವಣಿ ಅಂತೇಳಿ. ಬ್ಯಾಂಕಿನ ಅವಧಿ ಠೇವಣಿಯೊಂದರ ಮೇಲೆ ಠೇವಣಿದಾರನ ಸಾಲ ಪಡೆದಿದ್ದು ಈ ಠೇವಣಿ ಇಂದು ಪಕ್ವವಾಗಿದೆ. ಈ ಸಂದರ್ಭದಲ್ಲಿ ಠೇವಣಿ ಹಣವನ್ನ ಸಾಲದ ಖಾತೆಗೆ ಜಮಾ ಮಾಡ್ಕೋಬಹುದು, ಒಂದು ಆಪ್ಷನ್. ಇನ್ನೊಂದು, ಸಾಲದ ಹಣಕ್ಕಿಂತ ಠೇವಣಿ ಹಣ ಏನಾದ್ರೂ ಹೆಚ್ಚಾಗಿದ್ರೆ ಆ ಠೇವಣಿ ಇಡೀ ಮೊತ್ತವನ್ನ ನವೀಕರಿಸಬಹುದು. ಸಾಲ ಎಷ್ಟಿದೆ, ಈಗ 5 ಲಕ್ಷ ಇದೆ ಅಂತ ಇಟ್ಕೊಳ್ಳಿ. 5 ಲಕ್ಷಕ್ಕಿಂತ ಜಾಸ್ತಿ 7 ಲಕ್ಷ ಇತ್ತು ಅಂದ್ರೆ 5 ಲಕ್ಷನ ಕಟ್ ಮಾಡ್ಕೋತಾರೆ. ಉಳಿದಿದಂತ 2 ಲಕ್ಷನ ಮತ್ತೆ ಒಂದು ಹೊಸ ಇದನ್ನ ನವೀಕರಿಸ್ತಾರೆ. 2 ಲಕ್ಷ ನಿಮ್ಮ ಅಕೌಂಟ್ ಅಲ್ಲಿ ಇದೆ ಅಂತೇಳಿ ಹೇಳ್ತಾರೆ, ಆ ಸಾಲದ್ದು ಬಿಟ್ಟು ಅಂತ ಅದರರ್ಥ. ಸೊ A ಮತ್ತು C ಸರಿಯಾದಂತ ಉತ್ತರ. ಇನ್ನು ಬ್ಯಾಂಕ್ ಠೇವಣಿ ಖಾತೆಗಳ ಸಂದರ್ಭದಲ್ಲಿ ಗ್ರಾಹಕ ಮತ್ತು ಬ್ಯಾಂಕರಿನ ಸಂಬಂಧ ಏನಾಗಿರುತ್ತೆ, ಇದು ಡೆಫಿನೆಟ್ ಆಗಿ ಬರುವಂತ ಕ್ವಶನ್, 100% ಬರುವಂತ ಕ್ವಶನ್. ಎಲ್ಲಾ ಪೇಪರ್ ತೆಗೆದು ನೋಡ್ಬೋದು. ಇಲ್ಲ 4 ಕ್ವಶನ್ಸ್ ಇದಾವೆ, ಹೇಳ್ತೀನಿ. ಅದ್ರ ಮೇಲೆ ಯಾವ್ದಾದ್ರು ಒಂದು ಗ್ಯಾರಂಟಿ ಬಂದಿರುತ್ತೆ. ಇದು ಇಂಪಾರ್ಟೆಂಟ್, ಇದು ತೀರಾ ಇಂಪಾರ್ಟೆಂಟ್. 100% ಬಂದೇ ಬರುತ್ತೆ ಅನ್ನೋಂಥ ಕ್ವಶನ್ ಇದು. ಇದನ್ನ ನೀಟಾಗಿ ಸಪರೇಟ್ ಆಗಿ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಬ್ಯಾಂಕ್ ಠೇವಣಿ ಖಾತೆಗಳ ಸಂದರ್ಭದಲ್ಲಿ ಗ್ರಾಹಕ ಮತ್ತು ಬ್ಯಾಂಕರ್ನ ಸಂಬಂಧ ಏನಾಗಿರುತ್ತಪ್ಪ ಅಂದ್ರೆ
ಸಾಲಿಗ ಮತ್ತು ಸಾಲಗಾರನಾಗಿರುತ್ತೆ. ಇಂಪಾರ್ಟೆಂಟ್ ಇದು 1 ಮಾರ್ಕ್. ಇನ್ನೊಂದು ಇದೇ ತರದ ಒಂದು 4-5 ಕ್ವಶನ್ ಇದಾವೆ. ಒಂದು ಡೆಫಿನೆಟ್ ಆಗಿ ತೆಗಿತಾರೆ ಪ್ರತಿ ವರ್ಷ. ಇಂಪಾರ್ಟೆಂಟ್. ಬ್ಯಾಂಕ್ ಠೇವಣಿ ಖಾತೆಗಳ ಸಂದರ್ಭದಲ್ಲಿ ಗ್ರಾಹಕ ಮತ್ತು ಬ್ಯಾಂಕರ್ನ ಸಂಬಂಧ ಸಾಲಿಗ ಮತ್ತು ಸಾಲಗಾರ. ಮುಗೀತು. ಈಗ ಬ್ಯಾಂಕ್ ಸಾಲ ಖಾತೆಗಳ ಸಂದರ್ಭದಲ್ಲಿ ಇದು 2ನೇ ಕ್ವಶನ್ ಇಂಪಾರ್ಟೆಂಟ್. ಬ್ಯಾಂಕ್ ಸಾಲ ಖಾತೆಗಳ ಸಂದರ್ಭದಲ್ಲಿ ಗ್ರಾಹಕ ಮತ್ತು ಬ್ಯಾಂಕರ್ನ ಕಾನೂನಿನ ಸಂಬಂಧ ಏನಾಗಿರುತ್ತಪ್ಪ ಅಂದ್ರೆ ಸಾಲಗಾರ ಮತ್ತು ಸಾಲಿಗ ಆಗಿರುತ್ತೆ. ಗ್ರಾಹಕ ಬ್ಯಾಂಕ್ ಸಾಲ ಖಾತೆಗಳ ಸಂದರ್ಭದಲ್ಲಿ ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ರೆ ಗ್ರಾಹಕ ಮತ್ತು ಬ್ಯಾಂಕಿನ ಸಂಬಂಧ ಏನಾಗಿರುತ್ತಪ್ಪ ಅಂದ್ರೆ ಗ್ರಾಹಕ ಸಾಲಗಾರನಾಗಿರ್ತಾನೆ, ಸಾಲಿಗ ಅಂದ್ರೆ ಸಾಲ ಕೊಟ್ಟಿರ್ತಕ್ಕಂಥವನು ಬ್ಯಾಂಕರ್ ಆಗಿರ್ತಾನೆ. ಇನ್ನ 3ನೇ ಕ್ವಶನ್ ಇಂಪಾರ್ಟೆಂಟ್, ತೀರಾ ಇಂಪಾರ್ಟೆಂಟ್ ಕ್ವಶನ್ ಇದು. ಮೂರನೇದು ಬಂದೇ ಬರುತ್ತೆ ಕಂಪಲ್ಸರಿ ಇರುತ್ತೆ. ಇದು ಕೇಳ್ತಾ ಇರ್ತಾರೆ. ಬ್ಯಾಂಕ್ ಲಾಕರ್ಗಳ ಸಂದರ್ಭದಲ್ಲಿ ಬ್ಯಾಂಕಲ್ಲಿ ಲಾಕರ್ ಇರುತ್ತೆ, ಬ್ಯಾಂಕಲ್ಲಿ ಒಂದು ಲಾಕರ್ ಓಪನ್ ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಬ್ಯಾಂಕರು ಮತ್ತು ಗ್ರಾಹಕನ ಸಂಬಂಧ ಏನಾಗಿರುತ್ತೆ, ಬ್ಯಾಂಕರ್ ಅಂಡ್ ಗ್ರಾಹಕನ ಸಂಬಂಧ. ಬ್ಯಾಂಕ್ ಲಾಕರ್ಗಳಿದ್ರೆ ಏನಾಗಿರುತ್ತಪ್ಪ ಅಂದ್ರೆ ಬಾಡಿಗೆಗೆ ಕೊಟ್ಟವ ಬ್ಯಾಂಕರು, ಬಾಡಿಗೆದಾರ ಗ್ರಾಹಕನಾಗಿರ್ತಾನೆ. ಇಂಪಾರ್ಟೆಂಟ್ ಇದು, ಅರ್ಥ ಆಯ್ತು ಅನ್ಕೊಂತೀನಿ. ಇನ್ನೊಂದು 4ನೇ ಕ್ವಶನ್ ತೀರಾ ಇಂಪಾರ್ಟೆಂಟ್, ತೀರಾ ಬಂದೇ ಬರುತ್ತೆ. ಚೆಕ್ಗಳ ವಸೂಲಾತಿ ಸಂದರ್ಭದಲ್ಲಿ ಚೆಕ್ಗಳನ್ನ ಹಾಕಿರ್ತೀರಲ್ಲ ಆ ಟೈಮ್ನಲ್ಲಿ ಏನಾಗಿರುತ್ತಪ್ಪ ಅಂದ್ರೆ ಗ್ರಾಹಕರು ನಮ್ದೊಂದು ಚೆಕ್ ಇರುತ್ತೆ, ಬ್ಯಾಂಕಲ್ಲಿ ಹಾಕಿರ್ತೀವಿ ನಮ್ಮ ಅಕೌಂಟ್ಗೆ ಹಾಕ್ಬೇಕು ಅಂತ, ಮತ್ತು ಬ್ಯಾಂಕ್ನ ಸಂಬಂಧ ಏನಾಗಿರುತ್ತಪ್ಪ ಅಂದ್ರೆ ಗ್ರಾಹಕ ಪ್ರಧಾನವಾಗಿರ್ತಾನೆ ಮತ್ತು ಬ್ಯಾಂಕರು ಏಜೆಂಟ್ ಆಗಿರ್ತಾರೆ. ಇದು ಇಂಪಾರ್ಟೆಂಟ್. ಇನ್ನ ತಾನು ನೀಡಿದ ಸೇವೆಗೆ ಪ್ರತಿಯಾಗಿ ಬ್ಯಾಂಕ್ ಡ್ರಾಫ್ಟ್ ಒಂದನ್ನ ಪಡ್ಕೊಂಡಿದ್ದ ಸಂದರ್ಭದಲ್ಲಿ ಡ್ರಾಫ್ಟ್ ನೀಡಿದ ಬ್ಯಾಂಕರ್ ಮತ್ತು ಡ್ರಾಫ್ಟಿನ ಪ್ರಾಪ್ತಿಕರ್ತ ಅಂದ್ರೆ ನಮ್ಮ ಸಂಬಂಧ ಏನಾಗಿರುತ್ತೆ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನ್ಯಾಸದಾರಿ ಟ್ರಸ್ಟಿ ಮತ್ತು ಫಲಾನುಭವಿಯಾಗಿರುತ್ತೆ. 5 ಕ್ವಶನ್ಗಳನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂದು ಡೆಫಿನೆಟ್ ಆಗಿ ಬಂದಿರುತ್ತೆ. ನೆಕ್ಸ್ಟ್, ಎ ಮತ್ತು ಬಿ ಇವರ ಹೆಸರಿನಲ್ಲಿದ್ದು ಇವರಲ್ಲೊಬ್ಬರಿಗೆ ಅಥವಾ ಬದುಕುಳಿದವರಿಗೆ ಪಾವತಿಯುಕ್ತವಾದಂತ ಸ್ಥಿರ ಠೇವಣಿಯೊಂದು ಮುಂದಿನ ತಿಂಗಳು ಪಕ್ವವಾಗಲಿದೆ. ಈ ದಿನ ಎ ಬ್ಯಾಂಕಿಗೆ ಬಂದು ಠೇವಣಿ ರಸೀದಿನ ಬ್ಯಾಂಕಿಗೆ ಕೊಟ್ಟು ಪಕ್ವವಾದ ದಿನಾಂಕಕ್ಕೆ ಮೊದಲೇ ಅದನ್ನ ಪಾವತಿ ಮಾಡಬೇಕು ಅಂತ ಕೇಳ್ಕೊತಾನೆ. ಈ ಸಂದರ್ಭದಲ್ಲಿ ಬ್ಯಾಂಕ್ನವ್ರು ಏನ್ ಮಾಡ್ಬೇಕು, ಇದು ಅಷ್ಟೇ ಇಂಪಾರ್ಟೆಂಟ್. ಇದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ 6 ಕ್ವಶನ್ ಬಂದೇ ಬರುವಂತ ಕ್ವಶನ್ಸ್ ಇಂಪಾರ್ಟೆಂಟ್. ಜಂಟಿ ಖಾತೆ ಆಗಿರತಕ್ಕಂಥ ಕಾರಣದಿಂದಾಗಿ ಜಾಯಿಂಟ್ ಅಕೌಂಟ್ ಆಗಿರತಕ್ಕಂಥ ಕಾರಣದಿಂದಾಗಿ ಬಿ ಸಹಿನ ಪಡೆದು ಠೇವಣಿನ ಕೊಡಬಹುದು, ಅಥವಾ ಅವಧಿ ಮುಗ್ದಿದ್ರೆ ಎಗೆ ಪಾವತಿ ಮಾಡುವುದು. ಇದು ಸರಿಯಾದಂತ ಉತ್ತರವಾಗಿರುತ್ತೆ. ಮತ್ತಿದು ಸರಿ ಇಲ್ಲ. ನೆಕ್ಸ್ಟ್, ಸರ್ಕನ್ನ ಒತ್ತೆ ಇಡುವ ಹಕ್ಕು ಯಾರಿಗಿರುತ್ತೆ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಗೇನ್ 7ನೇ ಕ್ವಶನ್ ಇದು ಇಂಪಾರ್ಟೆಂಟ್. ಬಂದೇ ಬರುತ್ತೆ, ಡೆಫಿನೆಟ್ ಆಗಿ ಬಂದೇ ಬರುವಂತ ಕ್ವಶನ್ಸ್ ಇವು. ನಿಮ್ಮ ಕೋಆಪರೇಟಿವ್ ನಲ್ಲಿ ಅದರಲ್ಲಿ ಬ್ಯಾಂಕಿಂಗ್ ಇರುತ್ತೆ, ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇರುತ್ತೆ, ಡೆಫಿನೆಟ್ ಆಗಿ ತೆಗಿತಾರೆ. ಸರಕಿನ ಯಜಮಾನನಿಗೆ ಇರುತ್ತೆ ಮತ್ತು ಯಜಮಾನನ ಪರವಾಗಿ ಸರಕು ಹೊಂದಿರತಕ್ಕಂಥ ಕಮಿಷನ್ ಏಜೆಂಟ್ಗೆ ಇರುತ್ತೆ. ಇಂಪಾರ್ಟೆಂಟ್ ಇದು. ನೆಕ್ಸ್ಟ್, ಅಪ್ರಾಪ್ತ ವಯಸ್ಕನೊಬ್ಬ ಸಹಿ ಮಾಡಿಸಿಕೆ ಮಾನ್ಯತೆ ಇದೆಯಾ. ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಬಂದೇ ಬರುತ್ತೆ ಇದನ್ನು. 8ನೇದು ನಿಮ್ಮ ಬ್ಯಾಂಕಿಂಗ್ ಅಂತಾನೆ ಸೆಕ್ಟರ್ ಇದೆಯಲ್ಲ ಅಲ್ಲಿ ಇದು ತೆಗಿತಾರೆ. ಪರಾಕ್ರಮ್ಯ ಸಂಲೇಖಗಳ ಅಧಿನಿಯಮದಂತೆ ಅಪ್ರಾಪ್ತ ವಯಸ್ಕನು ಚೆಕ್ ಅನ್ನು ರಚಿಸಬಹುದು ಅಂತ ಚೆಕ್ ಮಾನ್ಯವಾಗಿರುತ್ತೆ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಹೇಳಿದ್ದೀನಿ. ಇನ್ನ ಈ ಅಧಿನಿಯಮದ 11ನೇ ವಿಧಿ ಏನ್ ಹೇಳುತ್ತಪ್ಪ ಅಂದ್ರೆ ಅಪ್ರಾಪ್ತ ವಯಸ್ಕನೊಬ್ಬ ಕರಾರು ಮಾಡ್ಕೊಳ್ಳಂಗಿಲ್ಲ ಅಂತ ಹೇಳುತ್ತೆ. ಅಧಿನಿಯಮದ 11ನೇ ವಿಧಿ ಏನ್ ಹೇಳುತ್ತಪ್ಪ ಅಂದ್ರೆ ಅಪ್ರಾಪ್ತ ವಯಸ್ಕನೊಬ್ಬ ಕರಾರು ಮಾಡ್ಕೊಳಕ್ ಬರಲ್ಲ ಅಂತ ಹೇಳುತ್ತೆ. ಯಾಕೆ ಅಂದ್ರೆ ಭಾರತದ ಕರಾರು ಅಧಿನಿಯಮ ಎಲ್ಲಿ ಹೇಳುತ್ತೆ ಅಂದ್ರೆ ಭಾರತದ ಕರಾರು ಅಧಿನಿಯಮದ ಪ್ರಕಾರ 11ನೇ ವಿಧಿ ಏನ್ ಹೇಳುತ್ತಪ್ಪ ಅಂದ್ರೆ ಕರಾರು ಅಧಿನಿಯಮದ 11ನೇ ವಿಧಿ ಅಪ್ರಾಪ್ತ ವಯಸ್ಕನೊಬ್ಬ ಕಾಂಟ್ರಾಕ್ಟ್ ಮಾಡ್ಕೊಳಕ್ ಬರಲ್ಲ ಅಂತ ಹೇಳುತ್ತೆ. ನೆಕ್ಸ್ಟ್, ನಿಮ್ಮ ಗ್ರಾಹಕರನ್ನ ತಿಳಿಯಿರಿ ಮತ್ತು ಧನ ದವಳೀಕರಣ ವಿರೋಧಿ ಕ್ರಮ ಆಂಟಿ ಮನಿ ಲಾಂಡ್ರಿಂಗ್ ಮೆಜರ್ಸ್ ಗಳನ್ನ ಕುರಿತ ನೀತಿಯನ್ನು ರಚಿಸುವಂತೆ ಬ್ಯಾಂಕ್ಗಳಿಗೆ ನಿರ್ದೇಶನ ನೀಡೋರು ಯಾರು. ಆರ್ಬಿಐಗೆ ಅಥಾರಿಟಿ ಇದೆ. ಯಾರಿಗಿದೆ, ಆರ್ಬಿಐಗೆ ಇದೆ. ಇಂಪಾರ್ಟೆಂಟ್, ಇದು ಒಂದು ಇಂಪಾರ್ಟೆಂಟ್. 8ನೇ ಕ್ವಶನ್ ಆಯ್ತು. ತೀರಾ ಇಂಪಾರ್ಟೆಂಟ್, ಇವೆಲ್ಲ ಬಂದೇ ಬರುತ್ತವೆ ಅಂತಕ್ಕಂಥವು. ಇನ್ನ ವಿಶೇಷ ವಹಿವಾಟುಗಳ ವರದಿನ ಬ್ಯಾಂಕ್ಗಳು ಇವರಿಗೆ ಸಲ್ಲಿಸಬೇಕು. ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್, ಇದನ್ನ ಎಕ್ಸ್ಪ್ಯಾನ್ಷನ್ ಕೇಳ್ತಾ ಇರ್ತಾರೆ. FIU ಎಕ್ಸ್ಪ್ಯಾನ್ಷನ್ ಮಾಡಿ ಅಂತ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಅಂತ ಹೇಳಿ ಕರೀತಾರೆ. ಮುಂದೆ ಬ್ಯಾಂಕ್ಗಳು ನಗದು ವಹಿವಾಟುಗಳ ವರದಿನ ಯಾವ ದಿನಾಂಕದೊಳಗೆ ಸಲ್ಲಿಸಬೇಕಂದ್ರೆ ಮುಂದಿನ ದಿನಾಂಕಗಳ 15ನೇ ತಾರೀಕಿನೊಳಗಡೆ ಸಲ್ಲಿಸಬೇಕು. ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಗೇನ್ 9ನೇ ಕ್ವಶನ್ ಇದು
ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬಂದೇ ಬರುತ್ತೆ. ಇಂಪಾರ್ಟೆಂಟ್ ಕ್ವಶನ್ ಇವು. ಮುಂದೆ ಕಾನ್ಸ್ಟಿಟ್ಯೂಷನ್ ನೋಡ್ತಾ ಹೋಗೋಣ. ಕೆಳಗಂಡ ಯಾವ ಆಧಾರದ ಮೇಲೆ ಭಾರತದ ಪ್ರಜೆಗಳ ನಡುವೆ ತಾರತಮ್ಯ ಮಾಡುವುದನ್ನ ಭಾರತೀಯ ಸಂವಿಧಾನ ನಿಷೇಧಿಸುತ್ತೆ ಅಂದ್ರೆ ಧರ್ಮ, ಜಾತಿ, ಜನಾಂಗ, ಲಿಂಗ ಮತ್ತು ಹುಟ್ಟಿದ ಸ್ಥಳಗಳ ಮೇಲೆ ತಾರತಮ್ಯ ಮಾಡಕ್ ಬರೋದಿಲ್ಲ. ಭಾರತದಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ನೀಡಿಕೆಯು ಸಂವಿಧಾನದಲ್ಲಿರುವ ಸಮಾನತೆ ಕುರಿತ ಅವಕಾಶಗಳಿಗೆ ಪೂರಕವಾಗಿದೆ. ಕೆಳಗಿನಲ್ಲಿ ಯಾವ್ದು ತಪ್ಪಾಗಿದೆಯಪ್ಪ ಅಂದ್ರೆ ತಮ್ಮ ವಾಕ್ ಮತ್ತು ಅಭಿವ್ಯಕ್ತಿಯಲ್ಲಿ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸುವ ಹಕ್ಕು ಇರೋದಿಲ್ಲ. ಇದು ತಪ್ಪಾಗಿದೆ. ಮಿಗದವೆಲ್ಲ ಕರೆಕ್ಟ್ ಆಗಿದಾವೆ, ಓದ್ಕೊಳ್ಳಿ. ಇನ್ನು ಸಂವಿಧಾನ ನೀಡಲಾದ ಮೂಲಭೂತ ಹಕ್ಕುಗಳು ತರ್ಕಬದ್ಧ ನಿಬಂಧನೆಗಳಿಗೆ ಒಳಪಟ್ಟಿವೆ. ವೆರಿ ವೆರಿ ಇಂಪಾರ್ಟೆಂಟ್, ಕೇಳ್ತಾ ಇರ್ತಾರೆ. ಇನ್ನ ಅಸರ್ಷನ್ಸ್, ಎ ಎಂಬುದು ಪ್ರತಿಪಾದನೆ, ಆರ್ ಎಂಬುದು ಸಮರ್ಥನೆ, ಇವೆರಡರ ಸಂಬಂಧವನ್ನು ನಿರ್ಧರಿಸಿ ಅಂತ ಹೇಳಿದರೆ ಭಾರತದಲ್ಲಿ ಜೀತ ಕಾರ್ಮಿಕರು ಇಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೇ ಹೇಳ್ಬೋದು ಈ ಸೆಂಟೆನ್ಸ್ ತಪ್ಪಾಗಿದೆ ಅಂತ ಈಸಿಯಾಗಿ ಹೇಳ್ಬೋದು. ಜೀತ ಕಾರ್ಮಿಕರು ಇದ್ದಾರೆ, ಕಂಪ್ಲೀಟ್ ಆಗಿ ಇನ್ನು ಸಿಸ್ಟಮ್ ಇನ್ನು ಕಂಪ್ಲೀಟ್ 100% ಅಬಲೇಷನ್ ಆಗಿದೆಯಾ, ಎಲ್ಲ 1% 2% ಇದ್ದೇ ಇದೆ. ಇನ್ನು ಭಾರತೀಯ ಸಂವಿಧಾನವು ಬಲಾತ್ಕಾರದ ದುಡಿಮೆಯನ್ನು ನಿಷೇಧಿಸುತ್ತದೆ. ದಿಸ್ ಇಸ್ ರೈಟ್, ಸಿಂಪಲ್ ಆಗಿ ಹೇಳ್ಬೋದು, ಹೌದು ನಿಷೇಧ ಮಾಡಿದೆ. ಇನ್ನು ರಾಜ್ಯ ನೀತಿಯ ಕೆಳಕಂಡ ನಿರ್ದೇಶಾತ್ಮಕ ತತ್ವವನ್ನು ಇತ್ತೀಚೆಗೆ ಮೂಲಭೂತ ಹಕ್ಕು ಎಂದು ರೂಪಿಸಲಾಗಿದೆ ಅಂತ ಹೇಳಿದರೆ ಯಾವುದು ಅಂತ. ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳಲ್ಲಿ ಇದ್ದಿದ್ದು DPSP ಇತ್ತಿದ್ದನ್ನ ಇತ್ತೀಚೆಗೆ ಮೂಲಭೂತ ಹಕ್ಕು ಅಂತ ಹೇಳಿದ್ದು ಯಾವುದು? ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಶಿಫ್ಟ್ ಮಾಡ್ತಾರೆ. ನೆಕ್ಸ್ಟ್, ಭಾರತೀಯ ಪೌರರು 6 ಸ್ವಾತಂತ್ರ್ಯಗಳನ್ನು ಮುಂದಿನ ಯಾವುದ್ರಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಅಂದ್ರೆ ನಿಮ್ಮ ಆರ್ಟಿಕಲ್ 19. ಇನ್ನು ರಾಜ್ಯದ ನಿಧಿಗಳಿಂದ ಸಹಾಯಧನ ಪಡೆಯುತ್ತಿರುವ ಯಾವುದೇ ಶಿಕ್ಷಣ ಸಂಸ್ಥೆಗೆ ಕೆಳಕಂಡ ಆಧಾರದ ಮೇಲೆ ತಾರತಮ್ಯ ಮಾಡಂಗಿಲ್ಲ ಅಂತ ಹೇಳ್ತಾರಪ್ಪ ಅಂದ್ರೆ ಕೇವಲ ಧರ್ಮ, ಭಾಷೆ, ಜನಾಂಗ ಅಥವಾ ಜಾತಿಗಳ ಯಾವುದೇ ಕಾರಣಕ್ಕೂ ತಾರತಮ್ಯ ಮಾಡಕ್ ಬರುವುದಿಲ್ಲ. ಇನ್ನು ಕೆಳಕಂಡ ವಯೋಮಾನದ ಎಲ್ಲಾ ಮಕ್ಕಳಿಗೂ ರಾಜ್ಯ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸತಕ್ಕದ್ದು ಅಂದ್ರೆ 6 ರಿಂದ 14 ವರ್ಷದವರು. ಇನ್ನು ಧರ್ಮ ಅಥವಾ ಭಾಷೆಯನ್ನ ಆಧರಿಸಿದ ಎಲ್ಲಾ ಅಲ್ಪಸಂಖ್ಯಾತರಿಗೂ ಕೆಳಕಂಡ ಹಕ್ಕು ಇರತಕ್ಕಂಥದ್ದು ಅಂದ್ರೆ ಧರ್ಮ ಮತ್ತು ಭಾಷೆ ಆಧರಿಸಿದ ಎಲ್ಲಾ ಅಲ್ಪಸಂಖ್ಯಾತರು ಕೆಳಕಂಡ ಹಕ್ಕು ಇರುತ್ತಪ್ಪ ಅಂದ್ರೆ ಭಾರತ ಸರ್ಕಾರದ ನೀತಿಯ ಪ್ರಕಾರ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಹಕ್ಕು ಇರಬೇಕು ಅಂತ ಹೇಳುತ್ತೆ. ಇಲ್ಲಿಗೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ, ಇಲ್ಲಿ ಸ್ಟಾಪ್ ಮಾಡ್ತೀನಿ. ದಯವಿಟ್ಟು ತುಂಬಾನೇ ಇಂಪಾರ್ಟೆಂಟ್ ಇದೆ, ತುಂಬಾ ಇಂಪಾರ್ಟೆಂಟ್ ಇದೆ. ಇವೆಲ್ಲ ಕಂಪಲ್ಸರಿ ಕ್ವಶನ್ಸ್ ಇದಾವೆ. ಪ್ರೀವಿಯಸ್ ಇಯರ್ ಪೇಪರ್ಸ್ ಸುಮಾರು ಪೇಪರ್ಸ್ ಇರ್ತವೆ, ಬೇಕಾದ್ರೆ ತೆಗೆದು ನೋಡ್ರಿ. ಎಲ್ಲ ರಿಪೀಟೆಡ್ ಕ್ವಶನ್ಸ್ ಅಷ್ಟೇ ಮಾಡಿಸ್ತಾ ಇರೋದು. 100% ಬಂದೇ ಬರ್ತವೆ ಅಂತಕ್ಕಂಥವನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ವಿಡಿಯೋನ ಮ್ಯಾಕ್ಸಿಮಮ್ ನಮ್ಮ ಪೀಪಲ್ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾರಿಗಾರು ನೋಟ್ಸ್ ಅವಶ್ಯಕತೆ ಇದ್ರೆ ವಾಟ್ಸಪ್ ನಂಬರ್ಗೆ ಇದು ಮಾಡಿ, ನಾನು ಫ್ರೀ ಆಗಿದ್ದಾಗ ಆಗ್ತೀನಿ ಅಂತ ಹೇಳ್ತಾ ವಾಟ್ಸಪ್ ಗ್ರೂಪ್ಗೂ ಜಾಯಿನ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.